ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಂಚನ 3 ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಕಾಂಚನ 3 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಕಾಂಚನ 3 ಮೂವಿಯಲ್ಲಿ ವೇದಿಕಾ ಅವರಾಗಿರ್ಬೋದು ಮತ್ತು ಸೂರ್ಯ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕಾಂಚನ 3 ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲೂ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಕಾಂಚನ 3 ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಥ್ರಿಲ್ಲರ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂದಾಗೆ ನೀವು ಕಾಂಚನ 1 2 ಮೂವಿಯನ್ನು ನೋಡಿದ್ದೀರಾ ಅಂತ ಹೇಳ್ತೀನಿ. ಆದರೆ 3 ಮಾತ್ರ ಸಖತ್ತಾಗಿ ವೇದಿಕಾ ಅವರಾಗಿರ್ಬೋದು ಸೂರ್ಯ ಅವರಾಗಿರ್ಬೋದು ಸಖತ್ತಾಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಕಾಂಚನ 3 ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಸಖತ್ತಾಗಿ ಅಂತಂದರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3ಯಲ್ಲಿ ಯಾವ ರೀತಿ ಆಗುತ್ತೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ಈ ಕಾಂಚನ 3 ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಎಲ್ಲರೂ ಕೂಡ ಒಂದು ಟ್ರಿಪ್ಗೆ ಅಂತ ಹೋಗ್ತಾರೆ. ಟ್ರಿಪ್ಗೆ ಅಂತಂದರೆ ಒಂದು ಭೂತ ಬಂಗ್ಲೆಯನ್ನು ರಿವ್ಯೂ ಮಾಡೋಕ್ಕೆ ಅಂತ ಕೂಡ ಹೋಗ್ತಾರೆ ಗೈಸ್. ಅಂತಂದರೆ ಆ ಭೂತ್ ಬಂಗ್ಲೆ ಒಳಗಡೆ ಏನಿದೆ, ಆ ಭೂತ್ ಬಂಗ್ಲೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತಲೂ ಕೂಡ ಆ ರಿವ್ಯೂ ಮಾಡೋಕ್ಕಂತ ಹೋಗ್ತಾ ಇದ್ದಾಗ ಏನು ಮಾಡ್ತಾರೆ, ಎಲ್ಲರೂ ಕೂಡ ಬರ್ತಾರೆ, ಅಲ್ಲಿ ಸ್ಟೇ ಆಗ್ತಾರೆ. ಅಲ್ಲಿ ಸ್ಟೇ ಆಗ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಒಂದು ಬೀಚ್ ಪಕ್ಕ ಒಂದು ಶೂಟನ್ನು ಮಾಡ್ತಾಯಿರ್ತಾರೆ. ಅಂತಂದರೆ ಬೀಚಲ್ಲಿ ಯಾವ ರೀತಿ ಅಲೆಗಳು ಬರುತ್ತೆ ಅಂತ ಕೂಡ ಶೂಟ್ ಮಾಡ್ತಾಯಿದ್ದಾಗ ಏನು ಮಾಡ್ತಾರೆ, ಆ ಬೀಚಲ್ಲಿ ಏನೋ ಒಂದು ರೀತಿ ಚೀಲ ಒಳಗಡೆ ಸಿಕ್ಕುತ್ತೆ. ಆ ಚೀಲ ಒಳಗಡೆ ಸಿಕ್ಕ ಏನು ಮಾಡ್ತಾರೆ, ಅದು ಓಪನ್ ಆಗುತ್ತೆ. ಅದು ಓಪನ್ ಆದಾಗ ಏನಾಗುತ್ತೆ, ಕಾಂಚನ 2 ತಿರೋಗಿರ್ತಾರಲ್ಲ ಅವ್ರದ್ದು ಒಂದು ಆತ್ಮ ಅಲ್ಲಿ ಇರುತ್ತೆ. ಆತ್ಮ ಅಲ್ಲಿದ್ದಾಗ ಏನಾಗುತ್ತೆ, ತಿರ್ಗಾ ಕೂಡ ಎತ್ಕೋತಾರೆ. ಅದು ಎತ್ಕೊಂಡು ಮನೆಗೆ ಬಂದಾಗ ಏನಾಗುತ್ತೆ ಅಂತಾರೆ, ಅವ್ರಿಗೆ ಒಂದು ರೀತಿ ಆ ಮನೆ ವಾತಾವರಣ ಆಗಿರ್ಬೋದು ಆ ಮನೆಯಲ್ಲಾಗಿರ್ಬೋದು ಚೇಂಜ್ ಆಗುತ್ತೆ. ಅದೇ ರೀತಿ ಅದು ಬಂದಾದ್ಮೇಲೆ ಏನು ಮಾಡ್ತಾರೆ, ಒಂದು ಗುರುಜಿ ಹತ್ರ ಕೂಡ ಹೋಗ್ತಾರೆ. ಆ ಗುರುಜಿ ಹತ್ರ ಹೋಗ್ಬಿಟ್ಟು ಈ ರೀತಿ ಆಗಿದೆ, ಈಗ ಏನು ಮಾಡೋದು ಅಂತ ಕೂಡ ಎಲ್ಲನೂ ಕೇಳಿದಾಗ ಏನು ಮಾಡ್ತಾರೆ, ಅಲ್ಲಿ ಒಂದು ಸ್ಟೋರಿ ಆಗಿರ್ಬೋದು ಇಂದಿನ ಫ್ಲ್ಯಾಶ್ಬ್ಯಾಕ್ ಆಗಿರ್ಬೋದು ಅಲ್ಲಿ ಹೇಳ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಕಾಂಚನ 3 ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಡೈಲಾಗ್ಗಳಾಗಿರ್ಬೋದು ಥ್ರಿಲ್ಲಿಂಗ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.